ಕನ್ನಡ ಜಾಣಜಾಣಿಯರ ನಮಸ್ಕಾರ. ಮಂಡ್ಯದಲ್ಲಿ ಒಂದು RSS ಕಚೇರಿ ಉದ್ಘಾಟನೆ ಆಗುತ್ತೆ. ಅದೇನು ವಿಶೇಷ ಅಲ್ಲ, ಉದ್ಘಾಟನೆ ಎಲ್ಲ ಆಗ್ತಾ ಇರ್ತವೆ. ಆದರೆ ಮಂಡ್ಯದಲ್ಲೇ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ರಾಮ ಮಂದಿರ ಉದ್ಘಾಟನೆ ಆದ ಮಾರನೇ ದಿವಸನೆಯಲ್ಲಿ ಮಂಡ್ಯದಲ್ಲಿ ಬಂದ್ಬಿಟ್ಟು RSS ಕಚೇರಿ ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ಎಲ್ರಿಗೂ ತುಂಬ ಬೇಸರ ಆಗೋದು, ಆಘಾತ ಆಗೋದು ಅಂಥದ್ದು. ಹಸಿರು ಶಾಲ್ ಮೇಲೆ ಇವರು ಹಸಿರು ಶಾಲ್ ಮಡ್ಲಿದೆಯಲ್ಲ, ಹಸಿರು ಶಾಲಿಗೆ ಕಟ್ಟಿದ್ದು ಮನುಷ್ಯರ ಹಸಿ ಮಾಂಸವನ್ನು, ಅಂದರೆ ಮಂಡ್ಯವನ್ನು ಕೊಂಬು ದೊಳ್ಳಿರಲು ಬೇಯಿಸ್ಬೇಕು ಅಂತ ಕಾಯ್ತವ್ರಲ್ಲ. ಮಂಡ್ಯದವ್ರಿಗೆ ಬಾಡು ಬೇಯಿಸೋದು ಗೊತ್ತು, ಕುರಿ ಬಾಡು. ಅವ್ರು ಹೇಳ್ತಾರೆ, ನೀವೇನು ಕುರಿ ಕೋಳಿ ಹಂದಿ ಬಾಡು ಬೇಯಿಸ್ತೀರಾ, ನಿಮ್ಮ ಬಾಡನ್ನು ನಾವು ಬೇಯಿಸ್ತೀವಿ ನೋಡಿ ಅಂತಾರೆ. ಮಂಡ್ಯ ಜನಗಳೇ, RSS ಸಂಘ ಪರಿವಾರದವ್ರು ಹೇಳೋದು, ಮಂಡ್ಯ ಜನಗಳೇ, ನಿಮಗೆ ಕುರಿ ಬೇಯಿಸ್ಕೊತ್ತು, ಕೋಳಿ ಬೇಯಿಸ್ಕೊತ್ತು, ಹಂದಿ ಬಾಡು ಬೇಯಿಸ್ಕೊತ್ತು, ಅರ್ಥ ಆಯ್ತಾ? ಆದರೆ ನಾವು ನಿಮ್ಮ ಮಂಡ್ಯದ ರೈತರ ಮಕ್ಕಳನ್ನ ಬಾಡನ್ನು ಕಟ್ಟಿಬಿಟ್ಟು ನಿಮ್ಮದೇ ಟವಲಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದರ್ಶನ್ ಪುಟ್ಟಣ್ಣೆ ಅಂತ ನಾಚಿಕೆ ಮಾನ ಮರ್ಯಾದಿಲ್ದನು ಪಾಂಡವಪುರದ MLA, ನೀನು ನಾಚಿಕೆ ಆಗಲ್ಲದನಪ್ಪ ನಿನಗೆ. ಅಲ್ಲಿ ಹೋಗ್ಬಿಟ್ಟು ನೀನು RSS ಕಚೇರಿಯಲ್ಲಿ ಉದ್ಘಾಟನೆಗೆ ಹೋಗ್ತೀಯಾ, ಅಲ್ಲಿ ಹಸಿರು ಶಾಲೆ ಮೇಲೆ ಕೇಸರಿ ಶಾಲೆ ಹಾಕೋತೀಯ. ನಿನ್ನ ಯೋಗ್ಯತೆ ಹಣೆ ಬರ ಏನಾರು ಮಾಡ್ಕೊ, ನೀನು ಹೋಗು, ನೀನು ಅವ್ರ ಜೊತೆ ಹೋಗು, ನೀನು ಕೇಸರಿ ಹಾಕು, ಏನು ಬೇಕಾದ್ರೂ ಮಾಡ್ಕೊ, ಅವ್ರ ಬಾಗಿಲು ತೊಳಿ, ಗೇಟ್ ಕೀಪರ್ ಕೆಲಸ ಮಾಡು, ನಮಗೆ ಬೇಕಾಗಿಲ್ಲ. ಹಸಿರು ಶಾಲೆ ಫಸ್ಟ್ ತೆಗಿ. ನಿನ್ನ ಯೋಗ್ಯತೆ ಅಲ್ಲ ನಿನಗೆ, ನೀನು ನಾಚಿಕೆ ಮಾನ ಮರಿದ್ರೆ ಫಸ್ಟ್ ತೆಗಿ. ನೀನು ನಾಳೆ ಕೊಡಂಗಿ, ನೀನು ತೆಗಿ ಫಸ್ಟ್ ಹಸಿರು ಟವಲ್ಲ. ನೀನು ಉರಿಗೌಡ ನಂಜೇಗೌಡ ಟೈಮಲ್ಸ್ ನೀನು ಮಾತಾಡಲಿಲ್ಲ. ಅವತ್ತು ನಾನು ಕೇಳಿದ್ದೆ, ಅವತ್ತು ಒಂದಷ್ಟು ರೈತರ ಹೆಸರಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಮಹಾನ್ ಭಾವರುಗಳು ನಿಮ್ಮ ಸೇರಿಸಿ ಎಲ್ಲ ಕೇಳಿದ್ದೆ. ಸುಮಲತಾ ಅವ್ರನ್ನ ಸೇರಿಸಿ ಕೇಳಿದ್ದೆ ನಾನು. ಉಸಿರು ಬಿಟ್ಟಿರಲಿಲ್ಲ ನೀವೆಲ್ಲ, ನಿಮ್ಮ ಹುನ್ನಾರಗಳಿತ್ತು ಅವತ್ತು. ತೆಗಿ, ನಿನ್ನ ಯೋಗ್ಯತೆ ಅಲ್ಲ, ನಾಚಿಗೆಟ್ಟವನು ಫಸ್ಟ್ ನೀನು. ದರ್ಶನ್ ಪುಟ್ಟಣ್ಣ ಅವತ್ತು ನಿಮ್ಗೆ ಗೊತ್ತಿರ್ಬೋದು, ರೈತ ಸಂಘದ ನಂಜುಂಡಸ್ವಾಮಿಯವರು, ಆ ಒಂದು ನಂಜುಂಡಸ್ವಾಮಿಯವರು ಆ ಕಾಲಘಟ್ಟ ಆದಮೇಲೆ ಸೆಕೆಂಡ್ ಲೈನ್ ಲೀಡರ್ ಅಂತ ಬಂದರಲ್ಲಿ ಪ್ರಮುಖವಾಗಿ ನಮ್ಮ ಕಾಣೋರು ಪುಟ್ಟಣ್ಣನವರು. ಪಾಂಡವಪುರದ ಪುಟ್ಟಣ್ಣನವರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ರೈತರ ಬಗ್ಗೆ ಎಷ್ಟು ಕಾಳಜಿ ಇತ್ತು, ರೈತರ ಬಗ್ಗೆ ಎಷ್ಟು ಚೆನ್ನಾಗಿ ಆಳವಾದ ನಾಲೆಡ್ಜ್ ಇತ್ತು. ಯಾವುದೇ ಆರ್ಥಿಕ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ನಮ್ಮ ಜಾನುವಾರು ಸಾಕಾಣಿಕೆ ಇರ್ಬೋದು, ಮತ್ತು ಸೈದ್ಧಾಂತಿಕವಾಗಿರ್ಬೋದು, ಈ ಸ್ಪಷ್ಟತೆ ಇತ್ತು. ಬಹಳ ಚೆನ್ನಾಗಿ ಆಳವಾಗಿ ತನ್ನದೇ ಆದ ಒಂದು ಗ್ರಾಮೀಣ ಸೊಗಡನ್ನು ಆ ಶೈಲಿಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗೋ ಥರ ಒಂದು ರೀತಿಯ ಲಘು ಹಾಸ್ಯದ ಮುಖಾಂತರನೇ ಗಂಭೀರ ವಿಚಾರಗಳನ್ನ ಅವ್ರು ಹೇಳ್ಬಿಡ್ತಾಯಿದ್ರು. ತೇಜಸ್ವಿಯವರ ಗದ್ಯದ ಶೈಲಿ ಥರ ಹಾಸ್ಯ ಮಾಡ್ತಾನೆ ಒಂದು ಗಂಭೀರ ವಿಚಾರಗಳನ್ನ ಹೇಳ್ತಾಯಿದ್ರಲ್ಲ, ಮನದಟ್ಟು ಮಾಡಿಸ್ತಾಯಿದ್ರಲ್ಲ, ಜನಸಾಮಾನ್ಯರಿಗೆ ಹೇಳ್ತಾಯಿದ್ರಲ್ಲ. ಇದನ್ನು ಪುಟ್ಟಣ್ಣಯ್ಯನವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಇವತ್ತು ದರ್ಶನ್ ಪುಟ್ಟಣ್ಣಯ್ಯನವ್ರ ಮಗ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ಟರು. ಕಾಂಗ್ರೆಸ್ಸರೆಲ್ಲ ಸಪೋರ್ಟ್ ಮಾಡಿದರು, ಪ್ರಗತಿಪರೆಲ್ಲ ಸಪೋರ್ಟ್ ಮಾಡಿದರು. ಇವತ್ತೇನಂತಾರೆ, ಯಾವ ಪ್ರಗತಿಪರರು ಬಾಯಿ ಬಿಡ್ತಾಯಿಲ್ಲ ಜೋರಾಗಿ, ಆತನ ಹುಗಿತಾ ಇಲ್ಲ. ಕಾಂಗ್ರೆಸ್ಸವರು ಸಿದ್ದರಾಮಯ್ಯನವರೇ ಬೆಂಬಲ ಕೊಟ್ಟರಲ್ಲ, ನೀವು ಕ್ಯಾಂಡಿಡೇಟ್ ಹಾಕಲಿವಲ್ಲ, ಈಗ ಯಾಕೆ ಮಾತಾಡ್ತಾ ಇಲ್ಲ? ಅಟ್ಲೀಸ್ಟ್ ಮಂಡ್ಯದ ರೈತರಾರು ಸಹ ಯಾಕೆ ಹೇಳಲಿಲ್ಲ, ನೀನು ತೆಗಿಯಪ್ಪ ನೀನು ಹಸಿರು ಶಾಲು, ನೀನು ಕೇಸರಿನಾರ ಹಾಕು, ನೀನು ಕೇಸರಿ ತಗೊಂಡು ಕಚ್ಚೆ ಕಟ್ಕೊ, ನಮ್ಗೆ ಆಗ್ಬೇಕಾಗಿರೋದೇನು, ನೀನು ಲಂಗೋಟಿ ಕಟ್ಕೊ, ನಮ್ಗೆ ಆಗ್ಬೇಕಾಗಿರೋದೇನು, ಹದುಮ್ಕೊಂಡು ತೆಗಿ ನೀನು ಹಸಿರು ಟವಲ್ಲ. ನಿನ್ನ ಯೋಗ್ಯತೆ ಅಲ್ಲ, ನೀನು ರೈತರಿಗೆ ಅವಮಾನ ಮಾಡಿದೆ ನೀನು. ಯಾಕೆಂದರೆ ಮುಂದೆ ನೋಡಿ ಬೇಕಾರೆ ಯಾವ ಉರಿಗೌಡ ನಂಜೇಗೌಡ ನಮ್ಮ ಮಂಡ್ಯಕ್ಕೆ ಒಂದು ಹೆಬ್ಬಾಗ್ಲಾಕಿ ಹೆಸರಿಟ್ಟಿದ್ರು, ಅದನ್ನು ತಪ್ಪಿಸಿದ್ರಲ್ಲ. ಅಲ್ಲಿಯ ಒಂದಷ್ಟು ಮಹಿಳೆಯರು ಇರ್ಬೋದು, ಪ್ರಗತಿಪರ ಇರ್ಬೋದು, ಲೆಫ್ಟಿಸ್ಟ್ ಇರ್ಬೋದು, ರೈತರು ಇರ್ಬೋದು, ಎಲ್ಲ ಸೇರ್ಕೊಂಡು ಎಲ್ಲರೂ ಸೇರಿ ಅದನ್ನ ತಗ್ಸಿದ್ರು. ಯಾಕೆಂದರೆ ಕರಾವಳಿ ಭಾಗದಲ್ಲಿ ಇವತ್ತು ಬೇಯಿಸಾಯಿತು, ಅಲ್ಲಿ ಕೋಮು ಗಲಭೆನ ಹಾಳು ಮಾಡಾಯಿತು. ಇಲ್ಲಿ ಹಳೆ ಮೈಸೂರು ಭಾಗ, ಅದರಲ್ಲೂ ಮಂಡ್ಯದಲ್ಲಿ. ಇನ್ನು ನೋಡಿ ನೆಕ್ಸ್ಟ್ ಹುನ್ನಾರ ಇರೋದು ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡ್ತಾರೆ ಮಂಡ್ಯದಲ್ಲಿ. ಶ್ರೀರಂಗಪಟ್ಟಣ ಅವರು ಟಾರ್ಗೆಟ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರನೇ. ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಬಂತ ಅಯೋಗ್ಯ ಮುದುಕ, ಅವನು ಅಯೋಗ್ಯ ಮುದುಕ ಬಂದು ಇಲ್ಲಿ ರೈತರ ಹುಡುಗರನ್ನ ಇಟ್ಕೊಂಡು ಭಾಷಣ ಮಾಡಿದ ಅದೇ ಕೆಲಸಕ್ಕೆ. ಯಾಕೆ ನಿಮ್ಮ ಮನೆಯವ್ರು ಯಾರು ಬರಲ್ಲ, ಇಲ್ಲಿ ನಿಮ್ಮ ಕುಟುಂಬದವ್ರು ಯಾರು ಬರಲ್ಲ, ರೈತರ ಮಕ್ಕಳು ಬೇಕು ಹೊಡೆದಾಡೋಕ್ಕೆ. 80ರ ದಶಕದಲ್ಲಿ ರೈತ ಸಂಘ ಪ್ರತಿಯೊಂದು ಮನೆಯಲ್ಲೂ ಹಸಿರು ಶಾಲೆ ಹಾಕ್ಕೊಂಡು ಹೋಗ್ತಾಯಿದ್ರೆ ನೋಡೋಕ್ಕೆ ಚೆಂದ ಇತ್ತು. ಇವತ್ತು ಹಳ್ಳಿಗಳಲ್ಲಿ ರೈತ ಸಂಘದ ಹಸಿರು ಶಾಲು, ರೈತರ ಪ್ರತಿನಿಧಿ, ಒಂದು ರೀತಿಯ ಲಾಂಛನವಾದ ಹಸಿರು ಟವಲ್ ಜಾಗದಲ್ಲಿ ಇವತ್ತು ಕೇಸರಿ ಬಂದಿದೆ ಹಳ್ಳಿಗೆ. ನಮ್ಗೆ ಯಾರಿಗೂ ಏನೂ ಅನ್ನಿಸ್ತಾ ಇಲ್ಲ. ಅಲ್ಲಿ ರೈತರಾರು ಸಹ, ರೈತ ಸಂಘದರಾರು ಸಹ ಅಟ್ಲೀಸ್ಟು ದರ್ಶನ್ ಪುಟ್ಟಣ್ಣ ಹಿಂಗೆ ನೀನು ತೆಗೆಯ ಫಸ್ಟ್, ನೀನು ಯಾಕೆ ಮಾತಾಡಿಲ್ಲ? ಇನ್ನು ನೀವು ಸಣ್ಣ ಡಿಫ್ರೆಂಟ್ ಬಂತು ಅಂದ ತಕ್ಷಣ ಸಭೆಯಲ್ಲಿ ಕಡದಾಳ ಶಾಮಣ್ಣವ್ರು ಇವತ್ತು ಬದುಕಿದ್ದಾರೆ. ಕಡದಾಳ ಶಾಮಣ್ಣವರ ಹಸಿರು ಟವಲ್ನ ಅವ್ರ ಮೇಲೆ ಹೆಗಲ ಮೇಲೆ ಹಾಕೊಂಡಂಥ ಟವಲ್ನ ತೆಗ್ಸಿ ತೆಳಗಿಳಿಸ್ತೀರ, ಕಣ್ಣೀರು ಹಾಕೊಂಡು ಹೋಗ್ತಾರೆ, ತೆಗ್ಸಿರ್ತೀರ. ಇವತ್ತು ಈ ಮನುಷ್ಯ ಮಂಡ್ಯದ ರೈತರ ಮಕ್ಕಳ ಹಸಿಮಾಂಸವನ್ನು ಬೇಯಿಸಲು ರೆಡಿಯಾಗಿರುವ ಈ ಬಕಪಕ್ಷಿ ಸಂಘ ಪರಿವಾರ ಸಂಘಿಗಳ ನೀಚತನಕ್ಕೆ, ಕುಕೃತ್ಯಕ್ಕೆ ದಾರಿ ಮಾಡಿಕೊಡ್ತಿರುವ ದರ್ಶನ್ ಪುಟ್ಟಣ್ಣಯ್ಯ ಇವತ್ತು ಹಸಿರು ಶಾಲ್ ಮೇಲೆ ಹಾಕೋತ್ಯ ನೀನು ಅಂದರೆ ಎಷ್ಟು ದಿಮಾಕ್ ಇರ್ಬೇಕು ನಿನಗೆ, ಎಷ್ಟು ನಾಚಿಕೆಟ್ಟಂದಿರ್ಬೇಕು ನೀನು.
ತೆಗಿ ಫಸ್ಟ್ ನೀನು. ರೈತರು ದಯವಿಟ್ಟು ಮಂಡ್ಯದಲ್ಲಿ ಆತನಿಗೆ ಎಲ್ಲೇ ಸಿಕ್ಕಿರೋ ಗೇರಾವ್ ಹಾಕಬೇಕು, ಅದು ಶಾಲೆ ತೆಗ್ಸಿ. ನಿನ್ನ ಯೋಗ್ಯತೆ ಇಲ್ಲ, ನೀನು ಹೋಗಿ ನೀನು ಏನು ಬೇಕಾದ್ರೂ ಮಾಡ್ಕೋ. ಬಲವಂತ ಮಾಡಿ ಈತನಿಗೇನು ಬೆಂಬಲ ಕೊಡಬೇಕಾಗಿಲ್ಲ. ಮಾಡಿ ನಮ್ಮ ಪ್ರಗತಿ ಪರಲ್ಲ. ಉಸಿರು ಬಿಡ್ತಾ ಇಲ್ಲ ಯಾರು ಇವಾಗ. ಯಾಕೆ ಸ್ವಾಮಿ, ಏನಾದ್ರು ಈಗ ಕೊಟ್ಬಿಡೋ ಸೀಟು ಪಟ್ಟ ಕೊಡ್ತಾರಲ್ಲ ಕಾಂಗ್ರೆಸ್ ತಪ್ಪೋಗುತ್ತೆ ಅಂತನಾ? ಯಾರೂ ಮಾತಾಡ್ತಾ ಇಲ್ವಾ? ಇಷ್ಟೊಂದು ಸ್ವಾರ್ಥಿಗಳಾಗ್ಬಿಟ್ರೆ ನೀವೆಲ್ಲ. ಒಂದು ದೊಡ್ಡ ಮಟ್ಟದ ಧ್ವನಿ ಎತ್ತಕ್ಕಾಗಲ್ಲ ಯಾರೂ ಮಾತಾಡ್ತಾ ಇಲ್ಲ. ದೇವನೂರು ಮಾದೇವರು ಒಂದು ಸ್ಟೇಟ್ಮೆಂಟ್ ಕೊಡಿ ಸ್ವಾಮಿ. ನೀವು ಎಲ್ಲ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ದೇವನೂರು ಮಾದೇವರು ಎಲ್ಲ ಆಗ್ಬಿಡಲ್ಲ. ನಮ್ಮ ಸುಮ್ಮನೆ ನಾವು ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತ ಕರಿತಾ ಇರ್ತೀವಲ್ಲ, ಮನೆ ಕೂತ್ಕೊಂಡ್ರೆ ಆಗಲ್ಲ. ಮಾತಾಡಿ ಸ್ವಲ್ಪ. ನೀವು ಬೆಂಬಲ ಕೊಟ್ಟರಲ್ವ, ಹೇಳಿ ದರ್ಶನ್ ಪುಟ್ಟಣ್ಣನಿಗೆ ಹೋಗಿರಿ, ಫೋನ್ ಮಾಡಿ ಎತ್ತಾಯ ಫಸ್ಟು ಅಂತ ಹೇಳ್ಬಿಟ್ಟು. ಸಿದ್ದರಾಮಯ್ಯವ್ರು ಯಾಕೆ ಮಾತಾಡಲ್ಲ? ನೀವು ಕ್ಯಾಂಡಿಡೇಟ್ ಹಾಕಿಲ್ಲ ಕಾಂಗ್ರೆಸ್ ಅವರು. ನೀವು ಯಾವ ಸೀಮೆ ಪ್ರಗತಿಪರ ಮುಖ್ಯಮಂತ್ರಿ? ನೀವು ಯಾವ ಸೀಮೆ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡೋರು? ಬರೀ ಚುನಾವಣೆ ಅಷ್ಟೇ ನಿಮಗೂ ಅದೇ ಬೇಕಾಗಿರೋದು. ಈ ಗೋಸುಂಬತನ ಯಾಕೆ ಸಿದ್ದರಾಮಯ್ಯನವರು ನಿಮಗೆ? ಒಬ್ಬರಾರು ಖಂಡಿಸಿದ್ರೆ ಆತನ್ನು ಯಾರೂ ಮಾತಾಡಿಲ್ಲ. ಈ ಮಟ್ಟಕ್ಕೆ ಬಂದ್ಬಿಡ್ತಾ. ನೋಡ್ತಾ ಇರಿ, ಮಂಡ್ಯ ಹಾಸನ 2 ಜಿಲ್ಲೆಗಳು ಕೋಮುವಾದ ಆಗ್ಬಿಟ್ರೆ ತಡೆಯೋಕ್ಕಾಗಲ್ಲ. ಬಿಡಿ, ಈ ಕುಮಾರಸ್ವಾಮಿ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಇವ್ರು ಬರೀ ಸ್ವಾರ್ಥಕ್ಕೋಸ್ಕರ ಹೋದ್ರು. ಇವರು ಬರೀ ಸ್ವಾರ್ಥ. ಆಯಿತು, ಕೆಲವರು ಹೇಳ್ತಾರೆ ಮತ್ತೇನು ಮಾಡೋದು, ಇವರು ಬರೀ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ಕಾಂಗ್ರೆಸ್ಸವ್ರು ಮಾಡ್ತಿದ್ದು, ತಾಲೂಕು ಲೆವೆಲ್ಲು, ಜಿಲ್ಲಾ ಲೆವೆಲ್ಲು, ಹೋಬಳಿ ಲೆವೆಲ್ ಲೀಡರ್ಗಳನ್ನೆಲ್ಲ ಅವರು ಕಬ್ಜಾ ಮಾಡ್ತಿದ್ರು ಕಾಂಗ್ರೆಸ್ನವರು. ಇನ್ನೇನು ಮಾಡ್ತಾರೆ, ಹೋಗ್ತಾರೆ ಕುಮಾರಸ್ವಾಮಿ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಅದು ಜನಕ್ಕೆ ಹೇಳ್ಬೋದಾಯ್ತು, ನೀವು ಜನಗಳ ಮುಂದೆ ನಿಂತ್ಕೋಬೋದಾಯಿತು, ತಾಳ್ಮೆ ಇರ್ಬೋದಾಯಿತು. ಆಯಿತು, ಅದೊಂದು ಭಾಗ ಅದಿರಲಿ, ಹಾಳ್ಬಿದ್ದೋಗ್ಲತ್ತಾಗೆ. ಆದರೆ ದರ್ಶನ್ ಪುಟ್ಟಣ್ಣ ಇವತ್ತು ಬಹುಶಃ ಇತಿಹಾಸದಲ್ಲೇ ರೈತ ಸಂಘ ಹುಟ್ಟಿದ ಮೇಲೆ ಕರ್ನಾಟಕದಲ್ಲಿ ಈ ಹಸಿರು ಶಾಲೆ ಮೇಲೆ ಕೇಸರಿ ಶಾಲೆ ಹಾಕ್ಕೊಂಡ್ರೆ ಯಾರೂ ಇರಲಿಲ್ಲ. ದಯವಿಟ್ಟು ದರ್ಶನ್ ಪುಟ್ಟಣ್ಣಯ್ಯ, ನಿನಗೆ ನಿಮ್ಮ ತಂದೆ ಬಗ್ಗೆ ಗೌರವ ಇದ್ದರೆ, ಬೇರೆ ಬೇಡ, ಜೀವಮಾನ ಪೂರ್ತಿ ರೈತರ ಬಗ್ಗೆ ಹೋರಾಡಿದಂಥ, ಬೀದಿ ನಿಂತು ಗುದ್ದಾಡಿದಂಥ, ರೈತರ ಪರವಾಗಿ ಮಾತಾಡಿದಂಥ ಪುಟ್ಟಣ್ಣಯ್ಯರ ಬಗ್ಗೆ ದರ್ಶನ್ ಪುಟ್ಟಣ್ಣಯ್ಯ, ನಿನಗೇನಾದರೂ ಕಾಳಜಿ ಇದ್ದರೆ, ನಿಮ್ಮ ತಂದೆ ಬಗ್ಗೆ ಗೌರವ ಇದ್ದರೆ, ಅನ್ನ ತಿಂದು ತಟ್ಟೆಗೆ ಕಕ್ಕ ಮಾಡಬಾರ್ದು ಅನ್ನೋದಿದ್ದರೆ ನಿನಗೆ ಮೊದಲು ಹಸಿರು ಶಾಲೆ ತೆಗಿಬೇಕು. ನಿನಗೆ ಯೋಗ್ಯತೆ ಇಲ್ಲ, ನಿನಗೆ ಯಾವ ಅರ್ಹತೆನೇ ಇಲ್ಲ, ನೀನು ಹಾಕೋಬೇಡ. ನೀನು ವಿದೇಶಿಕಾರ ಹೋಗು, ನೀನು ಕಂಪ್ನಿನಾರ ಮಾಡ್ಕೊ, RSS ಕಚೇರಿಗೆ ಹೋಗಿ ಕಸ ಗುಡಿಸು, ಅಲ್ಲೇ ಸೇರ್ಕೊ. ಹಿಂಗೆ ಕಚೇರಿ ಮಾಡಿದಾರಲ್ಲ, ಕಸ ಗುಡಿಸೋ ಸೇರ್ಕೊ. ನಮಗೇನಾಗಬೇಕು, ಮೊದಲು ನೀನು ಹಸಿರು ಶಾಲೆನ ತೆಗಿಬೇಕು. ನಿನಗೆ ಯೋಗ್ಯತೆ ಇಲ್ಲ. ಅಲ್ಲಿಯ ರೈತರು, ಅಲ್ಲಿಯ ಒಂದಷ್ಟು ಜನ ಮನುಷ್ಯತ್ವದ ಪರ ಈಗಲೂ ಸಹ ಮಂಡ್ಯದಲ್ಲಿ ದೊಡ್ಡ ಮಾಡ್ತಾರಿದ್ದಾರೆ. ಹಾಳಾಗ್ಲಿಕ್ಕೆ ರೆಡಿ ಮಾಡ್ತಾವ್ರೆ, ಏನು ಬೇಕೆಲ್ಲ. ದಯವಿಟ್ಟು ಮಂಡ್ಯ ರೈತರು ಅರ್ಥ ಮಾಡ್ಕೋಬೇಕು. ನಮಗೆ ಕುರಿ ಕೊಯ್ದು ಗೊತ್ತು, ಕೋಳಿ ಕೊಯ್ದು ಗೊತ್ತು, ಹಂದಿ ಕೊಯ್ದು ಗೊತ್ತು. ಮಂಡ್ಯ ಯುವಕರ ಮಾಂಸವನ್ನೇ ಕತ್ತರಿಸುವುದು, ಹೋಮ ಮಾಡುವ ಎಲ್ಲ ಹುನ್ನಾರಗಳು ಮಾಡ್ತಾವ್ರೆ. ಅದಕ್ಕೆ ಬಲಿಯಾಗಬಾರ್ದು, ಎಚ್ಚರಿಕೆ ವಹಿಸಬೇಕು. ದರ್ಶನ್ ಪುಟ್ಟಣ್ಣನಿಗೆ ಮೊದಲು ಹಸಿರು ಶಾಲೆ ತೆಗ್ಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ಶರಣು.